ಬಡ ವಿದ್ಯಾರ್ಥಿ ಜೀವನದ ಜೊತೆ ಆಟವಾಡುತ್ತಿರುವ ಶಿಕ್ಷಕಿ ಪಾರ್ವತಿ ಸಪ್ಪಡ್ಲಿ. ಹುಕ್ಕೇರಿ ತಾಲೂಕಿನ ಹಟ್ಟಿ ಆಲೂರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಶಿಕ್ಷಕಿಯಾದಂತಹ ಪಾರ್ವತಿ ಶಿವರಾಯಿ ಸಪ್ಪಡ್ಲಿ 1ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಯಾದ ಆಕಾಶ್ ಮಹೇಶ್ ಪಾಟೀಲ್ ಎಂಬ ವಿದ್ಯಾರ್ಥಿಗೆ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ. ಈ ಕುರಿತು ಫೋಕಸ್ ಟಿವಿ ವಾಹಿನಿ ಜೊತೆಗೆ ಮಾತನಾಡಿದಂತಹ ನೊಂದ ವಿದ್ಯಾರ್ಥಿ ಆಕಾಶ್ ಮಹೇಶ್ ಪಾಟೀಲ್, ನನಗೆ ಶಿಕ್ಷಕಿ ಅವರು ನಿನ್ನನ್ನು ಶಾಲೆಯಿಂದ ಹೊರಗೆ ಹಾಕುವೆ, ನಿನ್ನ ತಂದೆ ತಾಯಿ ಅವಿವೇಕಿಗಳು, ಅವರಿಗೆ ಬುದ್ಧಿ ಇಲ್ಲ ಅಂತ ವಿದ್ಯಾರ್ಥಿಯ ಮುಂದೆ ಬೆದರಿಕೆ ಹಾಕಿದ್ದಾರೆ ಎಂದರು. ಈ ರೀತಿ ಹಟ್ಟಿ ಆಲೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾವ ಹಾಗೂ ಸೊಸೆಯವರದ್ದೇ ಸರ್ವಾಧಿಕಾರಿ ಧೋರಣೆ ಎಂಬಂತಾಗಿದ್ದು, ನನ್ನ ಮಗನ ಮೇಲೆ ಈ ರೀತಿಯಾಗಿ ಬೆದರಿಕೆ ಎಸಗಿದ್ದಾರೆ ಎಂದು ನೊಂದ ತಂದೆ ತಾಯಿ ಕೂಡ ಆರೋಪಿಸಿದ್ದಾರೆ. ಈಶ್ವರ್ ಮಾನಗಾಂವ್ ಹಾಗೂ ಶಿಕ್ಷಕಿ ಪಾರ್ವತಿ ಟೀಚರ್ನಿಂದ ನಮ್ಮೂರಿನ ಶಾಲೆಗೆ ಕೆಟ್ಟ ಹೆಸರು ಬರುತ್ತಿದೆ. ಈ ಶಿಕ್ಷಕಿಯನ್ನು ಕೂಡಲೇ ವರ್ಗಾಯಿಸಿ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಸಂಬಂಧಪಟ್ಟಂತಹ ಶಾಲಾ ಶಿಕ್ಷಣಾಧಿಕಾರಿಗಳು ಇವರ ಮೇಲೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಹೆಸರಳಿನಿಂದ ಎಷ್ಟಂತೆ ಹೋಗ್ತೀಪ್ಪ ನೀ? ಒಂದಂತೆ. ಊರ ಊರ ಹಟ್ಟಿ ಹಾಲು ಸರ್ಕಾರಿ ಶಾಲೆಗೆ ಹೋಗ್ತಲ್ಲ ನೀ. ಏನಂದ್ರು ನಿನ್ನ ಟೀಚರ? ಯಾರು ನಿನಗೆ ಏನು ಟಾರ್ಚರ್ ಕೊಟ್ಟರು? ಏನಂದ್ರು? ಹಾಂ ಮತ್ತೇನಂದ್ರು? ಪ್ರಾಬ್ಲಮ್ನಿಂದ ಸರ್ ನಮ್ಮದು ಹಟ್ಟಿ ಹಾಲೂರು, ಹುಕ್ಕೇರಿ ತಾಲೂಕು ಹಟ್ಟಿ ಹಾಲೂರು ರೀ. ಅಲ್ಲಿ ನನ್ನ ಮಗ 1ನೇ ಶಾಲೆ ಹೋಗ್ತಾನೆ, ಸರ್ಕಾರಿ ಹಿರಿಯ ಕನ್ನಡ ಶಾಲೆ ರೀ, ಪ್ರಾಥಮಿಕ ಶಾಲೆ ರೀ. 1ನೇ ಅದಾನ ರೀ. ಅಲ್ಲಿ ಒಬ್ಬರ ಪಾರ್ವತಿ ಟೀಚರ ಅಂತ ಹೇಳಿ ಇದಾರೆ ರೀ, ಪಾರ್ವತಿ ಶಿವರಾಯಿ ಸಪ್ಪಡ್ಲಿ ಅಂತ ರೀ. ಅವ್ರ ಮಾವನ ಈಶ್ವರ್ ಮಾನಗಾಂವ್ ಅಂತ ಹೇಳಿ. ಈಶ್ವರ್ ಮಾನಗಾಂವ್ ರೀ ಆ ಶಾಲ್ಯಾಗ ಬರೀ ರಾಜಕೀಯ ಮಾಡತಾನ್ರಿ. ಅವ್ರಿಗೆ ನಮ್ಗೆ ವೈಯಕ್ತಿಕವಾಗಿ ಹೊರಗಡೆ ಶಾಲೆ ಬಿಟ್ಟು ಹೊರಗಡೆ ರಾಜಕೀಯ ವಿಷಯಗಳು ಇರ್ತಾವ್ರಿ. ಆ ರಾಜಕೀಯ ವಿಷಯಗಳು ತೊಗೊಂಡೋಗಿ ತನ್ನ ಸೊಸಿದಾಡ್ರಿ ಅಲ್ಲಿ ಪಾರ್ವತಿ ಸಪ್ಪಡ್ಲಿ ಅಂತ ಹೇಳಿ. ಆ ಸೊಸಿ ಕಡೆಯಿಂದ ರೀ ನನ್ನ ಮಗನ್ನ ಶಾಲಿಂದ ಹೊರಗೆ ಕೆತ್ತುಗಿ ಅಂತೇಳಿ ಏನು ಹೇಳಿದಾನೇನು ಗೊತ್ತಿಲ್ರಿ. ಬಟ್ ಅವ್ರ ಟೀಚರ್ ನಮ್ಮ ಮಗ್ರಿ ಶಾಲಿಂದ ಅವ್ನ ಟಿ.ಸಿ ಕೆತ್ತುಗಿತ್ತನು, ಅವ್ನು ನೀ ಶಾಲಿಗೆ ಬರಬೇಡ ಅಂತ ನನ್ನ ಮಗ್ ಅಂದಾಳ್ತಾರೆ. ಅವ್ನು ಅಂಜಿ ಶಾಲಿಗೆ ಹೋಗಲ್ರಿ. ಟಿ.ಸಿ ಕೆತ್ತುಗಿತ್ತನು, ನೀ ಶಾಲಿಗೆ ಬರಕ್ಕೆ ಹೋಗ್ಬೇಡ, ಇನ್ನು ಮುಂದೆ ಈ ಶಾಲ್ಯಾಗ ಕಾಲು ಹಾಕ್ಬೇಡ, ಶಾಲಿಗೆ ಬಂದ್ರೆ ನಾ ಟೀಚರ್ಗೆ ಹೇಳಿ ನೀನು ಹೊಡೆಸ್ಕೊಂಡು ನಿಮ್ಮ ಟೀಚರ್ಗೆ ಹೇಳ್ತಾರೆ. ನನ್ನ ಮಗ ಒಟ್ಟು ಶಾಲಿಗೆ ಹೋಗಿ ಬಿಡುವಾರ್ರಿ. ಅವ್ರು ಈಗ 2 ದಿವಸ ಆತು ಈಗ ಶಾಲಿಗೆ ಹೋಗಲ್ರಿ ಅವ್ನು ಹುಡುಗ್ರಿ. ಶಾಲೆ ಬಿಟ್ಟು 2 ದಿವಸ ಆತ್ರ ಶಾಲಿಂದ ಈಗ ಇದು 2ನೇ ದಿವಸ ರೀ. ಈಗ ಇವತ್ತು ಹೋಗ್ಬೇಕಾಗಿತ್ತು ರೀ, ಏನು ಪರೀಕ್ಷೆ ಅಂದ್ರೆ ಇವು ಹೋಗಲ್ಲ, ನಾ ಹೋಗೋದಿಲ್ಲ, ನಮ್ಮ ಟೀಚರ್ ಮತ್ತೆ ಹಿಂಗೆ ಅಂದಾರೋ, ಶಾಲಿಗೆ ಬರಬೇಡ, ನೀನು ಟಿ.ಸಿ ಕಿತ್ತು ಕೊಡ್ತಾನ ಅಂದಾರು, ನೀ ಎಲ್ಲಾರು ಬೇರೆ ಕಡೆ ಹಚ್ಕೋ, ಈಗ ನಮ್ಮ ಶಾಲಿಗೆ ಬರಬೇಡ. ಬಟ್ ಅವ್ರ ಮಾವ ಸರ್ವಾಧಿಕಾರಿ ಆಗತ್ತಾನ್ರಿ ಶಾಲ್ಯಾಗ. ಊರಾಗ್ರಿ ನಮ್ಮ ಊರಾಗ ಇನ್ನೂರಿಗೆ ಆದರೂ ಆ ಥರ ಯಾವುದೂ ಇಲ್ಲ ರೀ. ಇರ್ತಾನೆ ಬೇಕಾದ್ರೆ ನಮ್ಮ ಊರಾಗ ಒಂದು ನಂಬರ್ ಐತಿ, ಇನ್ನೂರು ಹುಕ್ಕೇರಿ ತಾಲೂಕದಾಗ 1 ನಂಬರ್ ಇರ್ತಾನಂತ ನಂಬರ್. ಹಿರಿಯರ ಹೆಸರು ಯೂಸ್ ಮಾಡ್ಕೊಂಡ್ರಿ ಇವ್ ಈಶ್ವರ ಮಣಗಾವ ಶಾಲ್ಯಾಗ ಏನು ಬೇಕಾದೆಲ್ಲ ಮಾಡತ್ತಾನ್ರಿ. ಶಾಲ್ಯಾಗ ಟೀಚರ್ ಒಳಗೆ ಕಲಸು ಕೊಡುವಲ್ರಿ, ಏನು ಮಾಡವಲ್ರಿ. ಬರೋದ ಎಲ್ಲ ಟೀಚರ್ನ ಕರ್ಕೋದ ಕುಂಡೋದ, ಟೀಚರ್ ಒಳಗೆ ಹೆಸರು ಕರ್ಕೋದ. ಅವರು ಶಿವರಾಯಿ ಪಾರ್ವತಿ ಟೀಚರ್ ಏನ್ದಾರ್ರಿ, ಅವ್ರಿಗೆ ಹೆಡ್ ಮಾಸ್ಟರ್ಕಿ ಬೇಕಾಗಿತ್ತು. ಅವ್ರಿಗೆ ಹೆಡ್ ಮಾಸ್ಟರ್ಕಿ ಬೇಕಾಗಿತ್ತಂತೆ ನಮ್ಮ ಮಕ್ಕಳ ಮ್ಯಾಗ ಅವರೆಲ್ಲ ಬ್ಲೇಮ್ ಮಾಡತ್ತಾರ. ನಾವು SDMC ಡೈರೆಕ್ಟರ್ ರೀ, ನಮಗೆ ಹರಾಸ್ಮೆಂಟ್ ಮಾಡೋದ, ನಮ್ಮ ಹುಡುಗರ ಮ್ಯಾಗ ಹರಾಸ್ಮೆಂಟ್ ಮಾಡೋದ, ನಮ್ಮ ಹುಡುಗರ ವಿದ್ಯಾಭ್ಯಾಸ ಹಾಳು ಮಾಡೋದ, ಇದನ್ನ ಮಾಡತ್ತಾನ ಅಲ್ಲಿ ಶಾಲಾ ಮುಖ್ಯೋಪಾಧ್ಯಾಯ ಯಾರದಾರ್ರಿ? ಅವ್ರು ಉಮಾ ಪಡೆಪ್ನವ್ರು ಅಂತದಾರ್ರಿ. ಅವ್ರಿಗೆ ಈ ಸಮಸ್ಯೆ ನೀವು ಹೇಳ್ಬೇಕು. ಅವ್ರಿಗೆ ಹೇಳಿ ಏನ್ ಮಾಡತ್ತಾರ, ಇವ್ರು ಒಟ್ಟ ಅವ್ರನ್ನ ಎದಕ್ಕೂ ಲೆಕ್ಕಕ್ಕಿಲ್ದಂಗ್ ಮಾಡತ್ತಾರ. SDMC ಅಧ್ಯಕ್ಷರಿಗೂ ಹೇಳಿದಿರಿ? SDMC ಅಧ್ಯಕ್ಷರಿಗೂ ಎಲ್ಲರಿಗೂ ಗಮನಕ್ಕೆ ನಾವು ತಂದವ್ರೀಗ ತಂದವು. ಆದ್ರೂ ಇವ್ರು ಏನಾಗಿದ್ರಿ, ಇವ್ರದ್ದು ಒಂದ್ ಸ್ವಲ್ಪ ಊರಾಗ ದೊಡ್ಡ ಮೆಂಟಾನ್ ಐತ್ರಿ. ಮಣಗಾಂವ್ ಮೆಂಟಾನ್ ಅಂದ್ರೆ ಈಶ್ವರ್ ಮಣಗಾಂವ್ ಅಂದ್ರೆ ಒಂದ್ ಸ್ವಲ್ಪ ದೊಡ್ಡ ಮೆಂಟಾನ್. ಇವ್ರ ಮನ್ಯಾಗ ಎಲ್ಲಾರು ನೌಕರಿ ಇದಾರೆ. ಇವ್ರೊಬ್ರ ಟೀಚರ್ ಅಷ್ಟ ಆಗಿದಾರ, ಇವ್ರೊಬ್ರ ಮುಖ್ಯೋಪಾಧ್ಯಾಯರು. ಇವ್ರನ್ನು ಮುಖ್ಯೋಪಾಧ್ಯಾಯರು ಮಾಡ್ಬೇಕು ಅನ್ನೋ ಒಂದು ಅಧಿಕಾರ ಇವ್ರದ್ದು. ಆ ದುರುಪಯೋಗ ಪಡ್ಕೋ ಸಂಬಂಧ ಶಾಲ್ಯಾಗ ಒಟ್ಟ 4 ದಿನಕ್ಕ 3 ದಿನಕ್ಕ ಬರೋರಿ ಒಟ್ಟು ಹುಡುಗರಿಗೆ ಹರಾಸ್ಮೆಂಟ್ ಮಾಡೋದು. ಎಲ್ಲಾ ಸರ್ಗಳನ್ನ ಕರ್ಕೋದ, ಅಲ್ಲಿ ಕುಂಡ ಎಲ್ಲಾ ಸರ್ಗಳು ನಮ್ಮ ಊರು ಶಾಲ್ಯಾಗಂತೂ ಎಲ್ಲ ಈ ಪಾರ್ವತಿ ಟೀಚರ್ ಬಿಟ್ರೆ ಉಳಿದ ಶಿಕ್ಷಕರು ಯಾರು ಅಂತ ತೊಂದರೆ ಮಾಡುವಂತ ಜನ ಅಲ್ರಿ. ಇನ್ನೂವರೆಗೂ ಆದ್ರೂ ನಾವು ನೋಡಿದವ್ರಿ. ನಮ್ಮ ಶಾಲೆ 1 ನಂಬರ್ ಐತ್ರಿ. ನಮ್ಮ ಶಾಲ್ಯಾಗ ಎಲ್ಲಾ ಶಿಕ್ಷಕರಂತ ಹಿಡಿದು ಎಲ್ಲಾರು ಚಲೋ ಅದಾರ. ಈ ಪಾರ್ವತಿ ಟೀಚರ್ ಒಬ್ರ ನೋಡಿ ಈ ತರ ಮಾಡತ್ತಾರ. ಈಗ ನಮ್ಮ ಹುಡುಗನ ಕ್ಲಾಸ್ ಕಳಿಸ್ರ ಆ ಟೀಚರ್ ಕಡೆಯಿಂದ ಮಿಸ್ ಗೈಡ್ಲೈನ್ಸ್ ಮಾಡಿ ಹೊಡೆಸ್ತಾನಂತಾರ್ರಿ. ಈಗ ನಿಮ್ಮ ಹುಡುಗರಿಗೆ ನಿಮ್ಮ ಮಗಗೆ ಅಷ್ಟ ಕಂಪ್ಲೇಂಟ್ ಈ ತರ ಮಾಡಿದಾರೋ ಅಥವಾ ಇನ್ಯಾವ ಮಕ್ಕಳಿಗೆ ಆದ್ರೂ? SDMC ಮೀಟಿಂಗ್ ದಿವಸ ನಾವೊಬ್ಬ ಇದನ್ನ ಡೈರೆಕ್ಟರ್, ನಾನೊಬ್ಬನೇ ಇದ್ದೀನಿ ರೀ. ನಾನೊಬ್ಬನೇ ಇದ್ದ ತಕ್ಷಣ ಅದಕ್ಕಾಗಿ ನನ್ನ ಮಗನ ಮ್ಯಾಗ ಬ್ಲೇಮ್ ಮಾಡಿದ.
ಈಗ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗ್ತೈತಿ. ಈಶ್ವರ್ ಮಾನಗಾಂವ್ ಅದಾರಲ್ರಿ, ಅವ್ರ ಆಡಳಿತ ಮಂಡಳದಾಗ ಏನಾದ್ರು ಸದಸ್ಯರು ಅಥವಾ ಏನಾರ ಅದಾರ? ಏನೂ ಇಲ್ರಿ, ಅವ್ರ ಸದಸ್ಯರು ಇಲ್ಲ, ಏನೂ ಇಲ್ರಿ. ಒಟ್ಟು 4 ದಿನಕ್ಕೊಮ್ಮೆ ಬರೋದ್ರಿ. ಒಟ್ಟು ಎಲ್ಲಾ ಶಿಕ್ಷಕರನ್ನ ಕರ್ಕೋದ. ಅವ್ರ ಸೊಸಿನ ಶಿಕ್ಷಕಿದಾಳ್ರಿ, ಇವ ಅಧಿಕಾರ ನಡ್ಸತಾನ್ರಿ ಒಟ್ಟು ಸಾಲಿಯಾಗ ಎಲ್ಲಾರಿ. ಒಟ್ಟು ಸಾಲಿ ಒಟ್ಟು ಮುಂದೆ ಹೋಗ್ಬಿಡುವಲ್ಲ. ನಮ್ಮ 3 ಸಾಲಿ ಹೆಸರು ಕೆಡಕ್ ಕಾರಣ ಇವ ಈಶ್ವರ್ ಮಾನಗಾಂವ್ ರೀ, ಪಾರ್ವತಿ ಟೀಚರ್. ಇವ್ರು ಪ್ರತಿಯೊಂದು ಬಡ ಮಕ್ಕಳ ಮ್ಯಾಗ ಬ್ಲೇಮ್ ಮಾಡತ್ತಾರ. ಅಲ್ಲ ನಮ್ಮ ಸಾಲಿಗೆ ಹಿರಿಯರ್ಗೆ ನಾವು ಎಲ್ಲ ತಿಳ್ಸಾಕ ಹಿರಿಯರ್ ಸದಕ್ ಸುಖದ ಹಿರಿಯರಿಗೆ ಏನು ಮಿಸ್ ಗೈಡ್ಲೈನ್ಸ್ ಮಾಡ್ತಾನ್ರಿ ಅವ್ರು. ಸುಮ್ಮನೆ ಹಿರಿಯರ್ ಹೆಸರು ತಗೋದ, ಹಿರಿಯರೆಲ್ಲ ನನ್ನ ಜೋಡಿದಾರು, ನೀ ಬಿಡುದಿಲ್ಲ, ನಿನ್ ಮಗನ್ ಇದನ್ನ ಮಾಡ್ಕೋತಾರೆ, ಈ ತರ ಮಿಸ್ ಗೈಡ್ಲೈನ್ಸ್ ಮಾಡಿ ಹುಡುಗನ ಮ್ಯಾಗ ಬ್ಲೇಮ್ ಮಾಡ್ತಾರೆ. ನಾವ್ ಇಲ್ಲದ ಹೇಳಿದಾಗ ನೀವು SDMC ಎಲ್ಲಾ ಸದಸ್ಯರು ಕೂಡ್ಕೊಂಡು, ಶಾಲಾ ಶಿಕ್ಷಕರು ಕೂಡ್ಕೊಂಡು ನೀವೆಲ್ಲಾ ಪಾಲಕರ ಮೀಟಿಂಗ್ ಕರೆದು ಈ ರೀತಿಯಾಗ ಆಯ್ತದ ವಿಷಯ ನೀವು ತಿಳಿಸಬಹುದಿತ್ತು. ಏನಾಯ್ತಾರ ಹಳ್ಳಿಯಾಗ ರೀತಿ ಸೇರ್ಸ್ಬೇಕಂದ್ರ ರೀ ಯಾರು ಬರೋದಿಲ್ಲ. ಈ ಮೀಟಿಂಗ್ SDMC ಅವ್ರನ್ನ ಎಂತಾರ ಮಾಡ್ತಾರ, ಒಂದ್ 2 ಮಂದಿದವ್ರು ನಾವು. ಇವ ಸಾಲಿ ಕಲ್ತಾವ, ಇವ್ ಉಪಾಧ್ಯಕ್ಷ ಅಂದ್ರೆ ನಾವು ಡೈರೆಕ್ಟ್ ಸಾಲಿ ಕಲ್ತಾವ್ರಿ. ಉಳಿದವ್ರು ಎಲ್ಲಿದಾರ ಸಾಲಿ ಕಲ್ತಾವ್ರ, ಎಲ್ಲಾ ಹೊಲಕ್ ಕಸಕ್ ಹೋಗಾರ. ಪಾಪ ಅವ್ರ ಜಲಂ ಕೈ ಹೋಗಾದಿರ್ತಾರ, ಯಾರು ಬರೋದಿಲ್ರಿ. ಪಾಲಕರ ಮೀಟಿಂಗ್ ಕರು ಅಂದ್ರ 4-5 ಮಂದಿ ಅಂತ ಪಾಲಕರು ಇರ್ತಾರ. ಅವ್ರಿಗೆ ಏನ್ ಹೇಳಿದ್ರೆ ಅವ್ರಿಗೆ ಬರ್ತಾರ್ರಿ, ಹೋಗ್ತಾರ್ರಿ, ಇದು ಮಾಡ್ತಾರ್ರಿ. ಈಗ ಇದ್ರ ಬಗ್ಗೆ ಏನ್ ನೀವ ಎಲ್ಲಾರು ನಮ್ BO ಮೇಡಮ್ ಕಡೆಯಿಂದ ನ್ಯಾಯ ಕೊಡ್ಸ್ಬೇಕು. ನಮ್ಮ ಹುಡುಗ ಆ ಶಿಕ್ಷಕಿನ ಎಲ್ಲಾರು ವರ್ಗಾವಣೆ ಮಾಡಿದ್ರೆ ಚಲೋ ಆಗ್ತೈತ್ರಿ. ಇಲ್ಲಾಂದ್ರೆ ನಮ್ಮ ಹುಡುಗ ಈಗ ನಾವ್ ಹಂಗ ಕಳಿಸ್ತೇವೆ ಸಾಲಿಗೆ, ನಾಳೆ ಏನಾರ ನಮ್ಮ ಹುಡುಗ ಏನಾರ ಕಾರಣ ಆತಂದ್ರೆ ಈಶ್ವರ್ ಮಾನಗಾಂವ ಮತ್ತೆ ನಾವು ಸೊಸಿನ ಅಂತ ಹೇಳ್ರ ಆಗಕ್ ಬರ್ತೈತ್ರಿ. ಹಿಂಗಾಗಿ ಅದಕ್ಕಾಗಿ ದಯಮಾಡಿ BO ಮೇಡಮ್ಗೆ ಹೇಳತ್ತು, ಇದನ್ನೆಲ್ಲ ತೀಕ್ಷ್ಣವಾಗಿ ಕ್ರಮ ತಗೊಂಡ ಅವ್ರನ್ನೆಲ್ಲರೂ ವರ್ಗಾವಣೆ ಮಾಡ್ರಿ. ನಮ್ಮ ಸಾಲಿಗೆ ಮತ್ ಮರಳಿ ಸಾಲಿ ಚಲೋ ತಂಗಿ ಇರುವಂಗ್ ಮಾಡ್ರಿ. ತಮ್ಮ ಹೆಸರೇನ್ರಿ? ಮಹೇಶ್ ಪಾಟೀಲ್.